ನೋಡಿ, ಇದು 63ನೇ ಶಾಸನ ಅಂತ ರೆಕಾರ್ಡ್ ಆಗಿದೆ. ನೋಡಿ, ಈಗ 100 ವರ್ಷಗಳ ಹಿಂದೆ ಇದು ಊಡಿಯ ಉತ್ತರಕ್ಕೆ ತಳವಾರನ ಇನಾಮತಿ ಜಮೀನಿನಲ್ಲಿರುವ ಶಾಸನ ಅಂತ ರೆಕಾರ್ಡ್ ಆಗಿದೆ. ನೋಡಿ, ಇದು ಹೊಯ್ಸಳ ವೀರಬಲ್ಲಾಳನ ಆಳ್ವಿಕೆಯ ಕಾಲದ ಶಾಸನ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೋಡಿ, ಕೆಂಪೇಗೌಡರ ಕಾಲದಲ್ಲಿ ಒಂದು ಚಿಕ್ಕ ಹಳ್ಳಿಯಾಗಿದ್ದ ಬೆಂಗಳೂರು ಇವತ್ತು ಅಂಕೆ ಮೀರಿ ಬೆಳೆದಿದೆ ಅಂತ ಹೇಳ್ಬೋದು. ಬೆಂಗಳೂರಿನ ಹೊರವಲಯದಲ್ಲಿದ್ದಂತಹ ಅನೇಕ ಹಳ್ಳಿಗಳು ಇವತ್ತು ಬೆಂಗಳೂರಿನ ಭಾಗವಾಗೇ ಆಗೋಗಿದೆ. ನೋಡಿ, ನಮಗೆ ಬೆಂಗಳೂರಿನಲ್ಲಿ ಪ್ರಾಚೀನ ಕಾಲದ ಅಂದರೆ ಸುಮಾರು 1300 ವರ್ಷಗಳಷ್ಟು ಹಳೆಯ ವೀರಗಲ್ಲುಗಳು ಕೂಡ ನಮಗೆ ಸಿಗ್ತವೆ. ಹೆಬ್ಬಾಳದ ಕಿಟ್ಟಯ್ಯನ ಒಂದು ವೀರಗಲ್ಲು 1300 ವರ್ಷ ಹಳೆಯದು. ಅದೇ ರೀತಿ ನಮಗೆ ಬೇಗೂರು, ಮೇಡಹಳ್ಳಿ ಮತ್ತು ಹಲವಾರು ಶಾಸನಗಳು, ವೀರಗಲ್ಲುಗಳು ನಮಗೆ ಇವತ್ತಿಗೂ ಕೂಡ ಅಲ್ಲಲ್ಲಿ ಉಳ್ಕೊಂಡಿವೆ. ಹಾಗೆ ನೋಡಿ, ಬೆಂಗಳೂರಿನ ಒಂದು ಕಾಲಕ್ಕೆ ಬೆಂಗಳೂರಿನ ಹೊರವಲಯದಲ್ಲಿದ್ದಂತಹ ಊಡಿ ಅನ್ನುವ ಒಂದು ಊರು ಇವತ್ತು ಬೆಂಗಳೂರಿನ ಭಾಗವಾಗಿದೆ. ತುಂಬ ಮಾಡರ್ನೈಸೇಷನ್ ಆಗಿದೆ ಈ ಒಂದು ಊಡಿ ಅನ್ನೋ ಊರು. ನೋಡಿ, ಈ ಊಡಿ ಅನ್ನೋ ಊರು ಹೊಯ್ಸಳರ ಆಳ್ವಿಕೆಗೆ ಒಳಪಟ್ಟಿತ್ತು. ನೋಡಿ, ಎಂಥ ಆಶ್ಚರ್ಯ ಅಲ್ವಾ! ಬೆಂಗಳೂರಿನ ಊಡಿ ಹೊಯ್ಸಳರ ಆಳ್ವಿಕೆಗೆ ಒಳಪಟ್ಟಿತ್ತು ಅಂತ ಕೇಳೋಕ್ಕೆ ಒಂಥರ ರೋಮಾಂಚನ ಆಗುತ್ತೆ. 13ನೇ ಶತಮಾನ, 13-14ನೇ ಶತಮಾನದಲ್ಲಿ ಹೊಯ್ಸಳ 3ನೇ ವೀರಬಲ್ಲಾಳನ ಕಾಲದಲ್ಲಿ ಈ ಭಾಗವೆಲ್ಲ ಆತನ ಆಳ್ವಿಕೆಗೆ ಒಳಪಟ್ಟಿರುತ್ತೆ. ಬೆಂಗಳೂರು, ಕೋಲಾರ ಈ ಭಾಗವೆಲ್ಲನೂ. ಹಾಗೆ ಆತನ ಕಾಲದಲ್ಲಿ ಈ ಭಾಗದಲ್ಲಿ ಸುಮಾರು ಶಾಸನಗಳನ್ನು ಕೂಡ ಹಾಕಲ್ಪಡುತ್ತೆ. ದಾನವನ್ನು ಕೊಟ್ಟಂತಹ ಶಾಸನಗಳು, ಭೂಮಿಯನ್ನು ಕೊಡುಗೆಯಾಗಿ ಕೊಟ್ಟಂತಹ ಶಾಸನಗಳು ಕೂಡ ನಮಗೆ ಈ ಭಾಗದಲ್ಲಿ ಸಿಗ್ತವೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಒಟ್ಟು ನಮಗೆ ಸುಮಾರು 150 ಶಾಸನಗಳು ಹೊಯ್ಸಳರ ಕಾಲಕ್ಕೆ ಸೇರಿರೋದು ಗೊತ್ತಾಗುತ್ತೆ. ನೋಡಿ, ಈ ಹೂಡಿ ಅನ್ನೋ ಒಂದು ಊರು ಸುಮಾರು 700-800 ವರ್ಷಗಳ ಹಿಂದೆನೇ ಇತ್ತು ಅನ್ನೋದು ನಮಗೆ ಇಲ್ಲಿ ಸಿಕ್ಕಂತಹ 3 ಶಾಸನಗಳಿಂದ ಗೊತ್ತಾಗುತ್ತೆ. ದುರದೃಷ್ಟವಶಾತ್ 2 ಶಾಸನಗಳು ಇವತ್ತು ನಮಗೆ ಮಿಕ್ಸ್ ಆಗಿದ್ದಾವೆ. ಆದರೆ ಒಂದು ಶಾಸನವನ್ನು ಮಾತ್ರ ಇಲ್ಲಿ ಒಂದು ಅಪಾರ್ಟ್ಮೆಂಟ್ನಲ್ಲಿ ದೇವರು ಅಂತ ಪೂಜೆ ಮಾಡಿ ಸಂರಕ್ಷಣೆ ಮಾಡಿದ್ದಾರೆ. ಆ ಒಂದು ಶಾಸನವನ್ನು ಹುಡ್ಕೊಂಡು ಬಂದೆ ನಾನು ಅಂದ್ಕೊಂಡಿದ್ದೆ ಆ 3 ಮಿಸ್ ಆಗಿದೆ ಅಂತ. ಅದೃಷ್ಟಕ್ಕೆ ಒಂದು ಉಳ್ಕೊಂಡಿದೆ. ಇವತ್ತು ಅದನ್ನು ದೇವರು ಅಂತ ಪೂಜೆ ಮಾಡ್ತಾ ಇದ್ದಾರೆ. ಬನ್ನಿ, ಹೇಗಿದೆ ಶಾಸನ ನೋಡೋಣ. ನೋಡಿ, ಉಡಿಯ ರೈಲ್ವೆ ಸ್ಟೇಷನ್ ಪಕ್ಕ ಇರುವಂತಹ ಒಂದು ಅಪಾರ್ಟ್ಮೆಂಟ್ ಇದು. ಈ ಅಪಾರ್ಟ್ಮೆಂಟ್ನ ಪಾರ್ಕಿಂಗ್ ಜಾಗದಲ್ಲಿ ಈ ರೀತಿಯ ಒಂದು ಗುಡಿಯನ್ನು ಕಟ್ಟಿ ಈ ಒಂದು ಶಾಸನವನ್ನು ಸಂರಕ್ಷಣೆ ಮಾಡಿದ್ದಾರೆ. ನೋಡೋಣ ಒಳಭಾಗದಲ್ಲಿ ಯಾವ ಥರ ಇದೆ ಆ ಶಾಸನ ಅಂತ. ನೀವು ನೋಡ್ತಾ ಇದ್ದೀರಾ. ನೋಡಿ, ಒಳಭಾಗದಲ್ಲಿ ಇವತ್ತು ದೇವರು ಅಂತ ಪೂಜೆ ಮಾಡ್ತಾ ಇರೋದೇ ಹೊಯ್ಸಳ 3ನೇ ಬಲ್ಲಾಳನ ಕಾಲಕ್ಕೆ ಸೇರಿರುವಂತಹ ಶಾಸನ. ನೋಡಿ, ಈ ಶಾಸನದ ಬಗ್ಗೆ ಹೇಳೋಕ್ಕಿಂತ ಮೊದಲು ಇನ್ನೂ ಸ್ವಲ್ಪ ಸ್ವಾರಸ್ಯಕರವಾದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ನೋಡಿ, ಇಲ್ಲಿದ್ದಂತಹ ಒಂದು ವೀರಗಲ್ಲು ತುಂಬ ದೊಡ್ಡ ವೀರಗಲ್ಲು. ಅದರಲ್ಲಿ ಒಳ್ಳೆ ಮಾಹಿತಿಯನ್ನು ನಮ್ಮ BL ರೈಸ್ ಅವರು 100 ವರ್ಷಗಳ ಹಿಂದೆ ಡಾಕ್ಯುಮೆಂಟ್ ಮಾಡಿದ್ದಾರೆ. ಸೊ ಅದೇನಪ್ಪ ಅಂದರೆ, ಅವರು ಡಾಕ್ಯುಮೆಂಟ್ ಮಾಡಿರುವಂತಹ ಕರ್ನಾಟಕ ಎಪಿಗ್ರಾಫಿಯ ಕರ್ನಾಟಕ ಶಾಸನ ಸಂಪುಟಗಳಲ್ಲಿದೆ ಬೆಂಗಳೂರು ಜಿಲ್ಲೆ. ಅದರಲ್ಲಿ ಶಾಸನ ಸಂಖ್ಯೆ 1 ಕ್ರಿಸ್ತಶಕ 1332ಕ್ಕೆ ಸೇರಿದೆ. ನೋಡಿ, ಅದು ಶಾಸನ ಎಲ್ಲಿತ್ತು ಅಂತ ರೆಕಾರ್ಡ್ ಮಾಡಿದ್ದಾರೆ ಅವರು. ಊಡಿಯ ಪಶ್ಚಿಮಕ್ಕೆ ಪಾಪಣ್ಣನ ಗದ್ದೆಯಲ್ಲಿ ಅಂತ. ಅಂದರೆ ಈಗೆಲ್ಲ ವ್ಯವಸಾಯದ ಜಮೀನುವಾಗ ಗದ್ದೆನಲ್ಲಿ 100 ವರ್ಷಗಳ ಹಿಂದೆ ಗದ್ದೆ ಇದ್ದಾಗ ಗದ್ದೆನಲ್ಲಿ ಈ ಒಂದು ಕಲ್ಲಿತ್ತಂತೆ. ಹೊಯ್ಸಳ 3ನೇ ಬಲ್ಲಾಳನು ಆಳ್ವಿಕೆ ಮಾಡುತ್ತಿದ್ದಾಗ ಬೆಳಗ ಬೆಮ್ಮೆಯ ನಾಯಕರು, ತಂಬಿ ನಾಯಕರು, ತೊರವಳ್ಳಿ ನಾಡಿನ ಸಮಸ್ತ ಪ್ರಭುಗಾವುಂಡಗಳು, ತೊಳವಂಡಿ ಬೊಮ್ಮೆಯ ಶೆಟ್ಟಿಯ ಮಕ್ಕಳಾದ ಭೈರಶೆಟ್ಟಿ ಮತ್ತು ಮುಕುತಿ ಶೆಟ್ಟಿಗೆ ಚಿಕ್ಕ ಊಡಿಯಲ್ಲಿ, ಅಂದರೆ ಊಡಿ ಈ ಪ್ರದೇಶದಲ್ಲಿ ಸಂತೆಯನ್ನು ಕಟ್ಟೋದಕ್ಕೆ ಭೂಮಿಯನ್ನು ಕೊಡುಗೆಯಾಗಿ ಕೊಟ್ಟಿರೋ ಒಂದು ಮಾಹಿತಿ ಆ ಶಾಸನದಲ್ಲಿತ್ತು. ದುರದೃಷ್ಟವಶಾತ್ ಆ ಶಾಸನ ನಮಗೆ ಮಿಸ್ ಆಗಿದೆ ಇವತ್ತು. ಆಮೇಲೆ ಅದೇ ಸ್ಥಳದಲ್ಲಿ ಇನ್ನೂ ಒಂದು ಶಾಸನ ಇತ್ತು, 62ನೇ ಶಾಸನ, ಅದರ ನಂಬರು. ಹೂಡಿಯ ಸಮಸ್ತ ಗಾವುಂಡಗಳು ಯಾವುದೋ ಭೂಮಿಯನ್ನು ದಾನ ಕೊಟ್ಟ ಬಗ್ಗೆ ಮಾಹಿತಿ ಇದೆ. ಆದರೆ ನೋಡಿ, ಈ ಒಂದು ಈಗ ನಾನು ನಿಮಗೆ ತೋರಿಸಿದ್ದ ಒಂದು ಶಾಸನ ಏನಿದೆಯಲ್ಲ, ಅದು ಕೂಡ ತುಂಬ ಮಹತ್ವ ಇರುವಂಥ ಒಂದು ಶಾಸನ. ಬನ್ನಿ, ಶಾಸನವನ್ನು ನೋಡಿಕೊಂಡು ಅದರಲ್ಲಿ ಏನಿದೆ ತಿಳ್ಕೊಳ್ಳೋಣ. ನೋಡಿ, ಇದು 63ನೇ ಶಾಸನ ಅಂತ ರೆಕಾರ್ಡ್ ಆಗಿದೆ. ನೋಡಿ, ಈಗ 100 ವರ್ಷಗಳ ಹಿಂದೆ ಇದು ಊಡಿಯ ಉತ್ತರಕ್ಕೆ ತಳವಾರನ ಇನಾಮತಿ ಜಮೀನಿನಲ್ಲಿರುವ ಶಾಸನ ಅಂತ ರೆಕಾರ್ಡ್ ಆಗಿದೆ. ನೋಡಿ, ಇದು ಹೊಯ್ಸಳ ವೀರಬಲ್ಲಾಳನ ಆಳ್ವಿಕೆಯ ಕಾಲದ ಶಾಸನ. ಹೊಯ್ಸಳ ವೀರಬಲ್ಲಾಳನ ಅಂದರೆ 3ನೇ ವೀರಬಲ್ಲಾಳನ ಆಜ್ಞೆಯಂತೆ ಬೆಳಗಂಚಿಯ ಮೈನಾಯಕರು ಮಾಚಿಗೌಡನಿಗೆ ಊರನ್ನು, ಅಂದರೆ ಈ ಊಡಿಯನ್ನು ಕೊಡುಗೆಯಾಗಿ ಕೊಟ್ಟಿದ್ದಾಗಿ ಈ ಶಾಸನದಲ್ಲಿ ಮಾಹಿತಿ ಇದೆ. ಆದರೆ ಶಾಸನನ ಈ ಒಂದು ಕಲ್ಲಿನ ಮೇಲೆ ನಮಗೆ ಅಕ್ಷರಗಳು ಅಷ್ಟು ಸ್ಪಷ್ಟವಾಗಿ ಈಗ ಕಾಣೋದಿಲ್ಲ. ಯಾಕಂದರೆ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಚ್ಬಿಟ್ಟಿದ್ದಾರೆ. ಏನೋ ಅಷ್ಟು ಸ್ಪಷ್ಟವಾಗಿ ನಮಗೆ ಕಾಣೋದಿಲ್ಲ. ಆದರೆ ಇದನ್ನು ದೇವರಂತ ಪೂಜೆ ಮಾಡ್ತಿರೋದ್ರಿಂದ ನಮಗೆ ಈ ಶಾಸನ ಇವತ್ತಿಗೂ ಕೂಡ ಉಳ್ಕೊಂಡಿದೆ. ಫ್ರೆಂಡ್ಸ್, ನೋಡಿದ್ರಲ್ಲ, ಬೆಂಗಳೂರಿನಂಥ ಮಹಾನಗರದಲ್ಲೂ ಕೂಡ
ನಮ್ಮ ಪ್ರಾಚೀನ ಸ್ಮಾರಕಗಳು, ಶಾಸನಗಳು, ವೀರಗಲ್ಲುಗಳು ಇನ್ನೂ ಉಳ್ಕೊಂಡಿರೋದಕ್ಕೆ ಈ ಒಂದು ಶಾಸನನೇ ಸಾಕ್ಷಿಯಾಗಿದೆ. ಸುಮಾರು 700 ವರ್ಷಗಳಷ್ಟು ಹಿಂದಿನ ಒಂದು ಶಾಸನ ಇದು. ಹೊಯ್ಸಳರ ಕಾಲಕ್ಕೆ ಸೇರಿದಂತಹ ಒಂದು ಶಾಸನ. ನೀವು ಆಶ್ಚರ್ಯ ಪಡ್ಕೋಬೇಡಿ, ಹೊಯ್ಸಳರ ಕಾಲಕ್ಕೆ ಬೆಂಗಳೂರು ಹೇಗಪ್ಪ ಸೇರುತ್ತೆ ಅಂತ. ಯಾಕಂದರೆ 3ನೇ ಬಲ್ಲಾಳನ ಕಾಲಕ್ಕೆ ಬೆಂಗಳೂರು, ಕೋಲಾರ, ಚಾಮರಾಜನಗರ, ಮೈಸೂರು, ತಮಿಳುನಾಡಿನ ಬಹುಪಾಲು ಆತನ ಆಳ್ವಿಕೆಗೆ ಸೇರಿರುತ್ತೆ. ಸೊ ಬೆಂಗಳೂರು ಆತನ ಆಳ್ವಿಕೆಗೆ ಸೇರಿದ್ದಾಗ ಇಲ್ಲಿರುವ ಯಾವುದೇ ಭೂಮಿಯನ್ನು ಯಾರೇ ದಾನವಾಗಿ ಕೊಟ್ಟರೂ ಕೂಡ ಆತನ ಆಜ್ಞೆಯನುಸಾರ ಕೊಟ್ಟಿರೋದಾಗಿ ಶಾಸನಗಳಲ್ಲಿ ಉಲ್ಲೇಖ ಮಾಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇದೇ ಥರದ 10 ಹಲವು ವಿಡಿಯೋಗಳಿಗಾಗಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.